ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ ದಾಂಡೇಲಿಯ ರೈಲ್ವೆ ನಿಲ್ದಾಣ. ಮೊದಲು ಇದು ಅಂಬಿವಡಿ ರೈಲ್ವೆ ನಿಲ್ದಾಣ ಎಂದು ನಾಮಕರಣವಾಗಿತ್ತು. ಆಮೇಲೆ ನಂತರ ನಮ್ಮ ಮನೆ ಶಾಸಕರು ಏನೋ ಒತ್ತಡ ಮಾಡಿ ಇದನ್ನು ದಾಂಡೇಲಿಯ ರೈಲ್ವೆ ನಿಲ್ದಾಣ ಎಂದು ಹೆಸರನ್ನು ಬದಲಾವಣೆ ಮಾಡಲಾಗಿದೆ. ಆದರೆ ಆ ಹೆಸರು ಬದಲಾವಣೆ ಆಗಿದ್ದಕ್ಕೆ ಯಾವುದೇ ಉಪಯೋಗ ಇಲ್ಲ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಇದುವರೆಗೂ ಇಲ್ಲಿ ಯಾವುದೇ ರೈಲ್ ಗಾಡಿ ಬರುವುದಿಲ್ಲ ಅಂದಮೇಲೆ ಸುಮ್ಮನೆ ಹೆಸರು ತೊಗೊಂಡು ಏನು ಮಾಡೋದು, ಹೌದಾ? ಸೊ ಅದಕ್ಕಾಗಿ ನಾನು ಏನು ವಿನಂತಿ ಹೇಳಿದರೆ, ಇಲ್ಲಿ ನೋಡಿ ಎಲ್ಲ ಚಾಲೂ ಇದೆ. ಇದು ಟಿಕೆಟ್ ಕೌಂಟ್ರು, LED. ಸೊ ಇದಕ್ಕೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ರೈಲ್ವೆ ಇಲಾಖೆಯವರು. ಇಷ್ಟೆಲ್ಲ ಖರ್ಚು ಮಾಡಿ ಕೂಡ ರೈಲ್ವೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ನಮ್ಮ ದಾಂಡೇಲಿಗರ ದುರ್ದೈವನೋ ಇಲ್ಲ ಇಲಾಖೆಯ ವಿಫಲನೋ ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕಾಗಿ ನಾನು ಇವತ್ತು ಇಲ್ಲೇ ಬಂದಿದ್ದೇನೆ ಅಂಬೇವಡಿ ರೈಲ್ವೆ ನಿಲ್ದಾಣಕ್ಕೆ. ನೋಡಿ, ಎಲ್ಲ ಪ್ಲಾಟ್ಫಾರಮ್ ಇದೆ, ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆಗಳು ಇಲ್ಲಿದೆ, ಶುಚಿತ್ವವಾಗಿದೆ. ಆದರೂ ಇಲ್ಲಿ ರೈಲ್ವೆ ಬರ್ತಾಯಿಲ್ಲ. ಸೊ ಅದಕ್ಕಾಗಿ ನೋಡಿ ಎಲ್ಲ ಚಾಲೂ ಇದೆ. ದಾಂಡೇಲಿ ಇದು ಭಾಳ ದೊಡ್ಡ ಸಿಟಿ ಆಗುತ್ತೆ ನಮ್ಮ ದಾಂಡೇಲಿ. ಯಾಕಂತ ಹೇಳಿದ್ರೆ ಈ ಪ್ರವಾಸೋದ್ಯಮ ಇಲಾಖೆಯಿಂದ ತುಂಬ ಪ್ರಸಿದ್ಧವಾಗಿದೆ. ಆದರೆ ನಮ್ಮ ದುರ್ದೈವ ಏನಂತ ಹೇಳಿದ್ರೆ, ನಮ್ಮ ದಾಂಡೇಲಿಯಲ್ಲಿ ಒಂದು ಟ್ರೈನ್ ಬರ್ತಾಯಿಲ್ಲ. ಒಂದು 2-3 ವರ್ಷದ ಹಿಂದುಗಡೆ ಬಂದಿತ್ತು. ಮಾನ್ಯ ರೈಲ್ವೆ ಇಲಾಖೆಯ ಮುಖ್ಯಮಂತ್ರಿಗಾದಂಥ ಅವರು ಸುರೇಶ್ ಅಂಗಡಿ ಅವರಿದ್ದರು. ಆ ಸಂದರ್ಭದಲ್ಲಿ ಬಂದರು, ಉದ್ಘಾಟನೆ ಆಯಿತು. ಒಂದು ತಿಂಗಳೇನೋ ಟ್ರೈನ್ ಬಂತಪ್ಪ, ಆಮೇಲೆ ಮತ್ತೆ ಬಂದಾಯಿತು. ಅದು ಯಾಕಂತ ಗೊತ್ತಾಗಲಿಲ್ಲ. ಸೊ ಅದಕ್ಕಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಆದಷ್ಟು ಬೇಗ ನಮಗೆ ದಾಂಡೇಲಿಗೆ ಒಂದು ರೈಲ್ವೆ ಬರುವಂಥ ಭಾಗ್ಯವನ್ನು ನೀಡಿಕೊಡಿ. ನಮ್ಮ ಶಾಸಕರಾದ ಆರ್ ವಿ ದೇಶಪಾಂಡೆಯವರಿಗೂ ನಾನು ಮನವಿ ಮಾಡಿಕೊಳ್ತೀನಿ. ಅವರು ದಾಂಡೇಲಿ ಸಮಸ್ತ ಸಾರ್ವಜನಿಕರ ವತಿಯಿಂದ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ, ಆದಷ್ಟು ಬೇಗ ನಮಗೊಂದು ರೈಲ್ವೆ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಇಲ್ಲ ಹೋರಾಟ ಮಾಡಿಯೇ ನಾವು ನಮ್ಮ ರೈಲ್ವೆಯನ್ನು ತೆಗೆದುಕೊಳ್ಬೇಕಂತ ಹೇಳಿದ್ರೆ ನಮ್ಮ ದಾಂಡೇಲಿಯ ಸಾರ್ವಜನಿಕರು ಅದಕ್ಕೂ ರೆಡಿ ಇದ್ದಾರೆ. ಹೋರಾಟಗಳನ್ನು ಮಾಡಿ 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 ನಾವು ಭಾಳಷ್ಟು ಹೋರಾಟ ಮಾಡಿದ್ದೀವಿ. ಇದನ್ನು ಕೂಡ ನಾವು ಹೋರಾಟ ಮಾಡಿ ತೆಗೆದುಕೊಳ್ಬೇಕಂದ್ರೆ ತೊಗೊಳ್ತೀವಿ. ಅದಕ್ಕಾಗಿ ಆದಷ್ಟು ಬೇಗ ನಮಗೆ ರೈಲ್ವೆ ವ್ಯವಸ್ಥೆ ಮಾಡಿಕೊಡಿ. ಮಾನ್ಯ ಮುಖ್ಯಮಂತ್ರಿಗಳಿಗೂ ವಿನಂತಿಸ್ಕೊಳ್ತೇನೆ. ನಮ್ಮ ಶಾಸಕರಾದ ಆರ್ ವಿ ದೇಶಪಾಂಡೆಯವರಿಗೂ ನಾನು ವಿನಂತಿಸ್ಕೊಳ್ತೇನೆ. ರೈಲ್ವೆ ಇಲಾಖೆಯವರಿಗೂ ಕೂಡ ನಾನು ಹೃದಯಪೂರ್ವಕ ವಿನಂತಿ ಏನಂತ ಹೇಳಿದ್ರೆ, ಆದಷ್ಟು ಬೇಗ ಮಾಡಿಕೊಡಿ ಎಂದು ನಾನು ವಿನಂತಿಸಿಕೊಳ್ತೀನಿ. ಇಲ್ಲವಾದಲ್ಲಿ ನಾವೊಂದು ಸಮಸ್ತ ಸಾರ್ವಜನಿಕರು ಒಂದು ಹೋರಾಟವನ್ನು ಆಯೋಜಿಸಿ ಚರ್ಚೆ ಮಾಡಿ ಭಾಳ ದೊಡ್ಡ ಹೋರಾಟವನ್ನು ಮಾಡುವಂಥ ವಿಚಾರದಲ್ಲಿದ್ದೀವಿ. ಮತ್ತು ಮಾಡ್ತೀವಿ. ಯಾಕಂದರೆ ನಮ್ಮ ಟ್ರೈನನ್ನು ನಾವು ಉಳಿಸ್ಕೊಳ್ಳೋದು ನಮ್ಗೆ ಹೆಂಗಿದೆ ಗೊತ್ತಿದೆ ಎಂದು ಹೇಳುತ್ತಾ ನಾನೊಂದೆರಡು ಮಾತು ಮುಗಿಸ್ತೀನಿ. ಪ್ರವೀಣ್ ಕೊಠಾರಿ, ದಾಂಡೇಲಿ.